Model number 4. Okay, welcome. Model number 4, water resource management. 3 model ಅಂತೂ ಕ್ಲಾಸ್ನಾಗೆ ಮುಗಿಸಿದ್ವಿ ನಾವು ಅವಾಗ. ವಾಟರ್ ಗವರ್ನೆನ್ಸ್ ಅಂಡ್ ವಾಟರ್ ಪಾಲಿಸಿ. ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನು ಬರೀ ನೀರೇ ಬರೋದು ಇದ್ರಾಗ. ಓಕೆ, ವಾಟರ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತೀವಿ, ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತೀವಿ, ಓಕೆ, ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನದಾವ, ಗೌರ್ಮೆಂಟ್ ರೂಲ್ಸ್ ಏನದಾವ, ಮತ್ತೆ ಡಿಫರೆಂಟ್ ಆರ್ಗನೈಸೇಷನ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಓಕೆ, ಸೆಂಟ್ರಲ್ ಗವರ್ಮೆಂಟ್ ದವ್ರು ಏನೇನ್ ಮಾಡ್ಯಾರ, ಸ್ಟೇಟ್ ಗವರ್ಮೆಂಟ್ ರೂಲ್ಸ್ ಏನೇನದಾವ, ಇವೇ ಬರ್ತಾವ ಟೋಟಲಿ. ಮಾಡಲ್ 3. ಮಾಡಲ್ 4 ಏನದ, ಗೌರ್ಮೆಂಟ್ ರೂಲ್ಸ್ ಏನದಾವು ಮತ್ತು ಪಾಲಿಸಿಗಳು ಏನೇನದಾವು, ಹಳಿವು ಪಾಲಿಸಿಗಳು ಏನದಾವ, ಲಾಸ್ಟ್ 50 years ದಿಂದ ಏನೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಯಾರ ಗೌರ್ಮೆಂಟ್ ದವರು ಅನ್ನೋದು ನೋಡೋಣ ಒನ್ ಬೈ ಒನ್. ಏನೇನ್ ಬರ್ತದ ಅಂದ್ರೆ ಲೀಗಲ್ ಫ್ರೇಮ್ವರ್ಕ್ ಆಫ್ ವಾಟರ್ ಸಬ್ಸ್ಟೆನ್ಸ್, ಓಕೆ, ಲೀಗಲ್ ಫ್ರೇಮ್ವರ್ಕ್, ವಾಟರ್ ಲಾಸ್, ಅದರ್ ಕೀ ಇಶ್ಯೂಸ್, ವಾಟರ್ ಪಾಲಿಸಿ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಇರಿಗೇಷನ್ ಮ್ಯಾನೇಜ್ಮೆಂಟ್, ಟ್ರಾನ್ಸ್ಫರ್ ಪಾಲಿಸೀಸ್, ಆಮೇಲೆ ಆಕ್ಟಿವಿಟಿ ಏನೇನದಾವ, ಲೀಗಲ್ ಚೇಂಜಸ್ ಏನೇನದಾವ ವಾಟರ್ ಅಲೋಕೇಶನ್ ಒಳಗ, ನೀರು ಬಿಡ ಮುಂದೆ ರೂಲ್ಸ್ ಏನೇನ್ ಬರ್ತಾವು, ರೋಲ್ ಆಫ್ ಲೋಕಲ್ ಇನ್ಸ್ಟಿಟ್ಯೂಷನ್, ಲೋಕಲ್ ಲೆವೆಲ್ ಏನೇನ್ ಮಾಡಬಹುದು ನಾವು ನೀರಿನ ಸಂಬಂಧ, ಕಮ್ಯುನಿಟಿ ಬೇಸ್ ಆರ್ಗನೈಸೇಷನ್ ಏನೇನದಾವು, ವಾಟರ್ ಪಾಲಿಸಿ ಏನು, ರಿಫಾರ್ಮ್ಸ್ ಗಳು ಏನೇನ್ ಬರ್ತಾವು, ಅವನ್ನೆಲ್ಲ ವಾಟರ್ ಗವರ್ನೆನ್ಸ್ ವಾಟರ್ ಪಾಲಿಸಿ ಒಳಗೆ ನೋಡ್ತೀವಿ. ವಾಟರ್ ಗವರ್ನೆನ್ಸ್ ಏನಪ್ಪಾ? Water governance refers that political, social, economical, and administrative systems that influence the water's use and management. ಈಗ ನೀರು ಫ್ರೀನೇ ಅದ, ಯಾಕೆ ನೀರು ಫ್ರೀನೇ ಅದ, ಆದ್ರೆ ಅದನ್ನ ಬಳಸಲಿಕ್ಕೆ ಏನೇನ್ ಮಾಡ್ಯಾರ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದ್ವಿ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಗೌರ್ಮೆಂಟ್ ವೈಸ್ ಅವನ್ನ ನೀರನ್ನ ಯೂಸ್ ಮಾಡ್ಲಿಕ್ಕೆ ಏನೇನ್ ರೂಲ್ಸ್ ಏನೇನ್ ಅದಾವಲ್ಲ ಅದನ್ನ ಏನ್ ಹೇಳ್ತದ ವಾಟರ್ ಗವರ್ನೆನ್ಸ್ ಅಂತಾರ. Essentially, who gets what water, when and how, and who has the right to water and related services and their benefits. ಎಕ್ಸಾಂಪಲ್, ಸ್ಟೇಟ್ ಟು ಸ್ಟೇಟ್ ಇಶ್ಯೂಸ್ ಅದಾವ ನಮ್ಗೆ. ಕರ್ನಾಟಕ ಮಹಾರಾಷ್ಟ್ರ ಆಗಿರ್ಬೋದು, ಓಕೆ, ಕರ್ನಾಟಕ ತಮಿಳ್ನಾಡು ಆಗಿರ್ಬೋದು, ಕಾವೇರಿ ಸಮಸ್ಯೆ ಅದ, ಮಾದಾಯಿ ಸಮಸ್ಯೆ ಅದಾವ. ಇವೆಲ್ಲ ಏನ್ ಎದ್ರಾಗ ಬರ್ತಾವ ಅಂದ್ರ ವಾಟರ್ ಗವರ್ನೆನ್ಸ್ ಅಂಡ್ ರೂಲ್ಸ್ ಇವೆಲ್ಲ ಇದ್ರಾಗ ಬರ್ತಾವ. ನೀರು ಯಾರಿಗೆ ಎಷ್ಟಕ್ಕೆ ಬಿಡಬೇಕು, ಮಹಾರಾಷ್ಟ್ರಕ್ಕೆ ಎಷ್ಟು ನೀರು ಕೊಡಬೇಕು, ಓಕೆ, ಕರ್ನಾಟಕ ನೀರ್ ಎಷ್ಟು ಕೊಡಬೇಕು, ತಮಿಳ್ನಾಡು ನೀರ್ ಎಷ್ಟು ಬಿಡಬೇಕು, ಅವನ್ನೆಲ್ಲ ಏನ್ ಮಾಡ್ತದ ಕೋರ್ಟು ಮತ್ತು ಗೌರ್ಮೆಂಟ್ ಗಳು ಕೂತು ಡಿಸೈಡ್ ಮಾಡ್ತಾವ. ಓಕೆ, ಅವಕ್ಕೆಲ್ಲ ಏನಂತಾರ ವಾಟರ್ ಗವರ್ನೆನ್ಸ್ ಅಂತ. ವಾಟರ್ ಗವರ್ನೆನ್ಸ್ ಡಿಟರ್ಮೈನ್ಸ್ ದ ಇಕ್ವಾಲಿಟಿ and efficiency in water resources and services allocation and distribution and balances water use between socio-economic activities and ecosystem. ವಾಟರ್ ಗವರ್ನೆನ್ಸ್ ಏನ್ ಡಿಟರ್ಮೈನ್ ಮಾಡ್ತದಂದ್ರ ಇಕ್ವಿಟಿ ಮತ್ತು ಎಫಿಷಿಯನ್ಸಿ. ನೀರು ಆದಷ್ಟು ಸರಿಯಾಗಿ ಯುಟಿಲೈಸ್ ಆಗ್ಬೇಕು, ನೀರಿಂದು ರಿಸೋರ್ಸ್ ಏನಾಗಬೇಕು, ಹೊಳಿ ನೀರಾಗಿರ್ಬೋದು ಅಥವಾ ಕೆರೆ ನೀರಾಗಿರ್ಬೋದು, ಸರಿಯಾಗಿ ಯುಟಿಲೈಸ್ ಆಗ್ಬೇಕು, ಸರಿಯಾಗಿ ಅಲೋಕೇಶನ್ ಆಗ್ಬೇಕು. ಅಂದ್ರೆ ಸರಿಯಾಗಿ ನೀರು ಎಲ್ಲರಿಗೂ ಈಕ್ವಲ್ ಆಗಿ, ಶ್ರೀಮಂತರಿಗೂ ಈಕ್ವಲ್ ಬರಬೇಕು, ಬಡವರಿಗೂ ಈಕ್ವಲ್ ಮಾಡಬೇಕು, ಮಧ್ಯಮ ವರ್ಗದವರಿಗೂ ಈಕ್ವಲ್ ಬರಬೇಕು. ಅವನ್ನೆಲ್ಲ ಏನ್ ಮಾಡ್ತದ ವಾಟರ್ ಗವರ್ನೆನ್ಸ್ ಡಿಸೈಡ್ ಮಾಡ್ತದ. ಗವರ್ನಿಂಗ್ ವಾಟರ್ ಇನ್ಕ್ಲೂಡ್ಸ್ ದ ಫಾರ್ಮುಲೇಷನ್ ಆಫ್ ವಾಟರ್ ಲಾಸ್. ಫಸ್ಟ್ ಏನ್ ಗವರ್ನಿಂಗ್ ವಾಟರ್ ಐತಿಪ್ಪ ಅಂದ್ರ ಫಾರ್ಮುಲೇಷನ್ ಆಫ್ ವಾಟರ್ ಲಾ, ನೀರಿನ ಮ್ಯಾಗ ಒಂದು ಲಾ ಮಾಡಬೇಕು. ನೆಕ್ಸ್ಟ್, ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ವಾಟರ್ ಪಾಲಿಸೀಸ್. ಡಿಫರೆಂಟ್ ವಾಟರ್ ಪಾಲಿಸಿ ಅದಾವು, ಅವನ್ನ ಎಸ್ಟಾಬ್ಲಿಷ್ ಮತ್ತು ಇಂಪ್ಲಿಮೆಂಟ್ ಮಾಡಬೇಕು. ಎಕ್ಸಾಂಪಲ್ ವಾಟರ್ ಬಾಡಿ ಅದ, ಎಕ್ಸಾಂಪಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನೋದು ಒಂದು ವಾಟರ್ ಬಾಡಿ. ಓಕೆ, ಅವ್ರು ಏನ್ ಮಾಡ್ತಾರ, ನೀರನ್ನು ಬಳಸಲಿಕ್ಕೆ ಮತ್ತು ನೀರನ್ನು ಯುಟಿಲೈಸ್ ಮಾಡ್ಲಿಕ್ಕೆ ಮತ್ತು ಯಾರು ಪೊಲ್ಯೂಷನ್ ಮಾಡ್ತಾರಲ್ಲ ಅವ್ರಿಗೆ ದಂಡ ಹಾಕ್ತಾರ. ಓಕೆ, ಇಂಪ್ಲಿಮೆಂಟ್ ಮಾಡ್ತಾರೆ. ಎಕ್ಸಾಂಪಲ್, ಈಗ ಗಂಗಾ ರಿವರ್ ಅದ, ಗಂಗಾ ರಿವರ್ ಅದು ನೀವು ಸರಿಯಾಗಿ ಬಳಸಿರೋ ಓಕೆ, ಅಲ್ಲಿ ನೀವು ಕಸ ಒಗ್ಯಾಕತ್ರ, ಫ್ಯಾಕ್ಟ್ರಿ ನೀರು ಬಿಡ್ಲಾಕತ್ರ, ಅವಾಗ ಏನ್ ಮಾಡ್ತಾರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದವರು ದಂಡ ಹಾಕ್ತಾರ. ಅವನು ಇವೆಲ್ಲ ಏನ್ ಮಾಡ್ತದ ಗೋರ್ಮೆಂಟ್, ಸೆಂಟ್ರಲ್ ಗೋರ್ಮೆಂಟ್ ದವರು ಕೂತು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ತಾರ. ಲೀಗಲೈಸೇಷನ್ ಅಂಡ್ ಇನ್ಸ್ಟಿಟ್ಯೂಷನ್. ಲೀಗಲೈಸೇಷನ್ ಇನ್ಸ್ಟಿಟ್ಯೂಷನ್ ಅಂದ್ರ ಹಿಂಗೆ ಇವು ಬಹಳ ಡಿಫರೆಂಟ್ ವಾಟರ್ ಕ್ವಾಲಿಟಿ ಬೋರ್ಡ್ ಅದಾವ. ಎಕ್ಸಾಂಪಲ್, ಗ್ರೌಂಡ್ ವಾಟರ್ ಕ್ವಾಲಿಟಿ ಬೋರ್ಡ್ ಬೇರೆ ಬರ್ತದ, ವಾಟರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಬರ್ತದ. ಓಕೆ, ಸ್ಟೇಟ್ ಲೆವೆಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ತಾವ, ಡಿಸ್ಟ್ರಿಕ್ಟ್ ಲೆವೆಲ್ನಾಗು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ತಾವ. ಬಿಜಾಪುರ್ನಾಗ ಒಂದು ವಾಟರ್ ಬೋರ್ಡ್ ಇರ್ತದ, ಮತ್ತ ಗುಲ್ಬರ್ಗಾ ಒಂದ್ ಇರ್ತದ, ಬಾಗಲಕೋಟು, ಹಿಂಗೆಲ್ಲಾ ಡಿಸ್ಟಿಕ್ ಒಂದು ಡಿಸ್ಟಿಕ್ ವಾಟರ್ ಪೊಲ್ಯೂಷನ್ ಬೋರ್ಡ್ ಅದಾವು. ಸ್ಟೇಟಿಗೆ ಒಂದು ಎಲ್ಲಾರ್ದು ಒಂದು ಕೂಡಿ ಒಂದಿರ್ತದ. ನ್ಯಾಷನಲ್ ಲೆವೆಲ್ ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಇರ್ತದ. ಇವರೆಲ್ಲ ಏನ್ ಮಾಡ್ತಾರು, ಲೀಗಲೈಸೇಷನ್ ಮತ್ತು ಇನ್ಸ್ಟಿಟ್ಯೂಷನ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ತಾರ. ಕ್ಲಾರಿಫಿಕೇಶನ್ ಆಫ್ ದ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೋರ್ಮೆಂಟ್. ಗೋರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಏನದ ಅನ್ನೋದು
ಹೇಳ್ತಾರೆ ಅವರು. ಗೌರ್ಮೆಂಟ್ ಏನ್ ಮಾಡ್ಬೇಕು, ನೀರು ಹೊಲಸು ಮಾಡ್ರೆ ಗೌರ್ಮೆಂಟ್ ದವ್ರು ಏನ್ ರಿಯಾಕ್ಷನ್ ತಗೋಬೇಕು, ದಂಡ ಎಷ್ಟ್ ಹಾಕ್ಬೇಕು, ಇವನ್ನೆಲ್ಲ ಗೊತ್ತು ಡಿಸೈಡ್ ಮಾಡ್ತಾರೆ. ಇನ್ವಾಲ್ವ್ಮೆಂಟ್ ಆಫ್ ಪ್ರೈವೇಟ್ ಸೆಕ್ಟರ್ ಅಂಡ್ ಸಿವಿಲ್ ಸೊಸೈಟಿ, ಜನರು ಇದ್ರಾಗ ಇನ್ವಾಲ್ವ್ಮೆಂಟ್ ಹೆಂಗ್ ಆಗ್ತಾರ, ಓಕೆ, ಪ್ರೈವೇಟ್ ಸೆಕ್ಟರ್ದವರು ಇದರಾಗ ಇನ್ವಾಲ್ವ್ಮೆಂಟ್ ಹೆಂಗ್ ಆಗ್ಬೇಕು, ಇವನ್ನೆಲ್ಲ ಕೂತು ಡಿಸೈಡ್ ಮಾಡ್ತಾರೆ. ಯಾರು ಡಿಸೈಡ್ ಮಾಡ್ತಾರೋ, ಡಿಫರೆಂಟ್ ಸೆಂಟ್ರಲ್ ಗೌರ್ಮೆಂಟ್ ವಾಟರ್ ಬಾಡೀಸು ಅಥವಾ ನ್ಯಾಷನಲ್ ಗ್ರೀನ್ ಟ್ರಿಬ್ಯುಲ್ ಅಂತ ಬರ್ತದ, NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುಲ್ ಅಂತಾರ ಅದಕ್ಕ. ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬರ್ತಾವು, ಗ್ರೌಂಡ್ ವಾಟರ್ ಕೋಡ್ ಬರ್ತಾವು, ಸಾಕಷ್ಟು ವಾಟರ್ ಕ್ವಾಲಿಟಿ ಬೋರ್ಡ್ ಅದಾವ. ಲೀಗಲ್ ಫ್ರೇಮ್ ವರ್ಕ್ ಆಫ್ ವಾಟರ್ ಇನ್ ಇಂಡಿಯಾ, ಇಂಡಿಯಾದಾಗ ಏನೇನ್ ರೂಲ್ಸ್ ಅದಾವು, ಎಕ್ಸಿಸ್ಟಿಂಗ್ ಏನೇನದಾವು, ಮುಂದೆ ಬರೋ ರೂಲ್ಸ್ ಏನೇನದಾವು. ಎಕ್ಸಿಸ್ಟಿಂಗ್ ಲೀಗಲ್ ಫ್ರೇಮ್ ವರ್ಕ್, ಎಕ್ಸಿಸ್ಟಿಂಗ್ ರೂಲ್ ಏನೇನದಾವಪ್ಪ, ನ್ಯಾಷನಲ್ ಲೆವೆಲ್ ಏನದಾವು, ಸ್ಟೇಟ್ ಲೆವೆಲ್ ಏನೇನದಾವು. ಒಂದೇದು ವಾಟರ್ ಪ್ರಿವೆಂಟೇಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1974, 1974ರಾಗ ವಾಟರ್ ಪ್ರಿವೆಂಟೇಷನ್ ಮತ್ತು ಕಂಟ್ರೋಲ್ ಆಫ್ ಪೊಲ್ಯೂಷನ್, ನೀರನ್ನ ಮಲಿನ ಮಾಡಬಾರ್ದಂತ, ನೀರನ್ನ ಪೊಲ್ಯೂಷನ್ ಮಾಡ್ರ ಮತ್ತು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಕ್ಟ್ ತಗೊಂಡ್ರು. ಅದು ಯಾವಾಗ ಆಯ್ತು, 1974ದಾಗ ಆಯ್ತು. ನೆಕ್ಸ್ಟ್ ಏರ್ ಪ್ರಿವೆಂಟೇಷನ್ ಅಂಡ್ ಕಂಟ್ರೋಲ್ ಪೊಲ್ಯೂಷನ್ ಆಕ್ಟ್, ಓಕೆ. ಆಮೇಲೆ ಏರ್ ಪ್ರಿವೆಂಟೇಷನ್, ಗಾಳಿಯನ್ನು ಪೊಲ್ಯೂಷನ್ ಮಾಡ್ಲಿಕ್ಕೆ, ವಾಯು ಮಾಲಿನ್ಯ ಮಾಡ್ರೆ ಏನೇನ್ ಮಾಡ್ಬೇಕು, ಅವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನೇನ್ ತಗೋಬೇಕು, ಅದು 1970 ಒಳಗಾಯ್ತು. ಅದೊಂದು ಆಕ್ಟ್ ತಗೊಂಡ್ರು. ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986. ಎನ್ವೈರನ್ಮೆಂಟ್ ಅಂದ್ರೆ ಎಲ್ಲ ಬಂತು, ನೀರು, ಗಾಳಿ, ಶಬ್ದ, ಆಮೇಲೆ ಫಾರೆಸ್ಟು, ನ್ಯಾಷನಲ್ ಪಾರ್ಕ್ಸು, ಇವೆಲ್ಲ ಬಂತು. ಅದೆಲ್ಲ ಅಂತಾರೆ ಎನ್ವೈರನ್ಮೆಂಟ್ ಅಂತ. ನೆಕ್ಸ್ಟ್ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ 1980 ಅಂಡ್ ಅಮೆಂಡೆಡ್ ಇನ್ 1988. ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್, ಮೊದಲು ಏನ್ ಮಾಡ್ತಿದ್ರು, ಕಾಡ್ನಾಗ ಹೋಗಿ ಡೈರೆಕ್ಟ್ ಶ್ರೀಗಂಧ ಮರ, ಓಕೆ, ದೊಡ್ಡ ದೊಡ್ಡ ಏನೇನು ಮರಗಳು ಅದಲ್ಲ ಅವನ್ನೆಲ್ಲ ಕಟ್ ಮಾಡ್ತಿದ್ರು. ಆಮೇಲೆ ಪ್ರಾಣಿಗಳನ್ನು ಆನೆದಂತ ಸಂಬಂಧ ಕಟ್ ಮಾಡ್ತಿದ್ರು, ಓಕೆ. ಆನೆದಂತ ಬಹಳ ಡಿಮ್ಯಾಂಡ್ ಇರ್ತದ, ಅದ್ರ ಸಂಬಂಧ ಏನ್ ಮಾಡ್ತಿದ್ರು, ಅದನ್ನ ಕಟ್ ಮಾಡಕ್ ಏನ್ ಮಾಡ್ತಿದ್ರು, ಸಾಯಿಸ್ತಿದ್ರು. ಆನೆಗಳನ್ನ ಸಾಯಿಸಿ ಬಿಡ್ತಿದ್ರು, ಅದನ್ನ ಸಾಯಿಸಿ ಅದನ್ನ ದಂತ ಕಟ್ ಮಾಡ್ಕೊಂಡು ಹೋಗ್ತಿದ್ರು. ವೀರಪ್ಪನ ಅದೇ ಮಾಡ್ತಿದ್ದ, ಕಾಡುಗಳು ವೀರಪ್ಪನ ಏನೋ ಒಂದು ಫೇಮಸ್ ಅಂದ್ರೆ ಆನೆ ದಂತಕ್ಕೆ ಫೇಮಸ್. ಅವ್ನ ಫಾರೆಸ್ಟ್ ಏರಿಯಾದಾಗ ಎಷ್ಟೆಷ್ಟು ಆನೆಗಳು ಅದಾವಲ್ಲ ಅವನ್ನ ಸಾಯಿಸಿ ಅದ್ರ ಆನೆ ದಂತನ ಕಟ್ ಮಾಡಿ ಫಾರೆನ್ ಸಪ್ಲೈ ಮಾಡ್ತಿದ್ದ. ಅದ್ರ ಸಂಬಂಧ ಏನ್ ಮಾಡಿದ್ರು, 1980 ಒಳಗ ಮತ್ತು 1988 ಒಳಗ ಅದನ್ನ ಲಾ ತಗೊಂಬಂದ್ರು. ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್ 1991. ಪಬ್ಲಿಕ್ ಲಯಬಿಲಿಟಿ ಅಂದ್ರೆ ಜನರ ಕರ್ತವ್ಯಗಳು ಏನೇನಿದಾವು, ಜನರ ಕರ್ತವ್ಯಗಳು ಏನೇನಿದಾವು, ಅರಣ್ಯ ಸಂರಕ್ಷಣೆ ಮಾಡ್ಲಿಕ್ಕೆ, ನೀರಿನ ಸಂರಕ್ಷಣೆ ಮಾಡ್ಲಿಕ್ಕೆ, ಅವನ್ನ 1991ದಾಗ ಡಿಸೈಡ್ ಮಾಡಿದ್ರು. ಆಮೇಲೆ ಎನ್ವೈರನ್ಮೆಂಟಲ್ ಅಸೆಸ್ಮೆಂಟ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ 1994, ಮತ್ತ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋದ್ರು ಲಾಗಳನ್ನು. ಎನ್ವೈರನ್ಮೆಂಟಲ್ ಅಸೆಸ್ಮೆಂಟ್ ಡೆವಲಪ್ಮೆಂಟ್ ಏನೇನದ 1994 ಒಳಗ ಇವನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಕ್ ಹೋದ್ರು. ಈಗ ನೋಡಿ, ಈಗ ಆಲ್ಮೋಸ್ಟ್ ಲಾಕ್ಡೌನ್ ಆಗಂತ ಎಷ್ಟು ಇಂಪ್ರೂವ್ಮೆಂಟ್ ಆಗ್ಯದ, ಆಲ್ಮೋಸ್ಟ್ ಪೊಲ್ಯೂಷನ್ ಬಹಳ ಕಮ್ಮಿ ಆಗ್ಬಿಟ್ಟತಿ. 40 ದಿವಸ ಇಂಡಿಯಾ ಏನಾಗಿತ್ತು, ಲಾಕ್ಡೌನ್ ಆಗಿತ್ತು, ಇವನ್ ಫಾರೆನ್ಸ್ ಇತ್ತು. ಅವಾಗ ಏನಾಗ್ಯದ, ವಾಯು ಮಾಲಿನ್ಯ ಕಡಿಮೆ ಆಗ್ಯದ, ಮತ್ತ ನೀರಿನ ಪೊಲ್ಯೂಷನ್ ಲೆವೆಲ್ ಕಮ್ಮಿ ಆಗ್ಯದ, ಬಹಳ ಕಮ್ಮಿ ಆಗ್ಯದ. 20-30% ಲೆವೆಲ್ ತಕ ಕಮ್ಮಿ ಆಗ್ಯದ. ಗಂಗಾ ನೀರು ಆಲ್ಮೋಸ್ಟ್ ಎಷ್ಟು ಖರ್ಚು ಮಾಡಿದ್ರು ಕಮ್ಮಿ ಆಗಿದ್ದಿಲ್ಲ, ಅದ್ರ ಆಟೋಮೆಟಿಕ್ ಎಷ್ಟು ಪ್ಯೂರ್ ಆಗ್ಯದ, ಕುಡಿಯೋಂಗ್ ಪ್ಯೂರ್ ಆಗ್ಯದ, ಓಕೆ. ಹಿಂಗೆಲ್ಲ ಇವೆಲ್ಲ ರೀಸನ್ ಏನಂದ್ರ ಮನುಷ್ಯನ ಹಾಳು ಮಾಡ್ಯಾನ ಇವನ್ನೆಲ್ಲ. ಇಂಡಸ್ಟ್ರಿ ಓಪನ್ ಮಾಡಿದ, ಓಕೆ. ಇಂಡಸ್ಟ್ರಿಯಿಂದ ಏನಾಗ್ತಿತ್ತು, ಅವನ್ನ ನೀರನ್ನ ಹೊಲಸು ನೀರ್ ಏನ್ ಮಾಡ್ತಾರ, ಡೈರೆಕ್ಟ್ಲಿ ಹೊಳಿಗಳಿಗೆ, ಕೆರೆಗಳಿಗೆ ಎಲ್ಲಾ ಬಿಟ್ಟು ಬಿಡ್ತಾರ. ಕೆರೆಗಳು ಸಾಕಷ್ಟು ಕೆರೆಗಳು ಇದ್ವು, 10,000 ಕೆರೆಗಳು ಇದ್ವು ಬೆಂಗಳೂರಿನಾಗ. ಬರೀ ಬೆಂಗಳೂರಿನಾಗೆ 10,000 ಲೇಕ್ಸ್ ಆರ್ ದೇರ್. 10,000 ಕೆರೆ ಇದ್ವು ಬೆಂಗಳೂರಿನಾಗ. ಅವನ್ನೆಲ್ಲ ಕೆರೆಗಳು ಏನ್ ಮಾಡ್ಯಾರ, ಮುಚ್ಚಿ ಬಿಲ್ಡಿಂಗ್ ಕಟ್ಬಿಟ್ಟಾರ ಮ್ಯಾಗ, ಓಕೆ. ಮೆಜೆಸ್ಟಿಕ್ ಅನ್ನೋದೇ ಒಂದ್ ದೊಡ್ಡ ಕೆರೆ, ಕೆಂಬಾಬೂದಿ ಕೆರೆ ಅಂತ ಅಂತಾರ ಅದು. ಆ ಕೆರೆ ಮ್ಯಾಗ, ಆ ಕೆರೆ ನೀರ್ ಇಲ್ಲ ಅಂತೇಳಿ ಅದನ್ನ ಮುಚ್ಚಿ ಏನ್ ಮಾಡಿದ್ರು, ಬಸ್ ಸ್ಟ್ಯಾಂಡ್ ತಯಾರು ಮಾಡಿದ್ರು. ಮೆಜೆಸ್ಟಿಕ್ ಅನ್ನೋದೇ ಒಂದ್ ದೊಡ್ಡ ಕೆರೆ. ಆಮೇಲೆ ಈ ಬೆಳಂದೂರು ಕೆರೆ, ಹಿಂಗ್ ಸಾಕಷ್ಟು ಕೆರೆಗಳು ಅದಾವ. ಅವನ್ನೆಲ್ಲ ಏನ್ ಮಾಡ್ಯಾರ, ಇಲ್ಲ ಇಂಡಸ್ಟ್ರಿ ಮತ್ತೆ IT ಕಂಪನಿ ಅವ್ರು ಏನ್ ಮಾಡ್ಯಾರ, ಪೊಲ್ಯೂಷನ್ ಮಾಡಿಬಿಟ್ಟಾರ. ಈಗ 40 ದಿವಸ ಎಲ್ಲಾ ಬಂದ್ ಐತೆ ಅಂತ ಹೇಳಿ ಆಟೋಮೆಟಿಕ್ ಏನ್ ಮಾಡಿ ಆಗ್ಯದ, ಎಲ್ಲಾ ಪ್ಯೂರ್ ಆಗಿಬಿಟ್ಟದ. ನೀರಿನ ಮಾಲಿನ್ಯ ಕಡಿಮೆ ಆಗ್ಯದ, ಆಲ್ಮೋಸ್ಟ್ ಗಾಳಿ ಮಾಲಿನ್ಯ ಕಡಿಮೆ ಆಗ್ಯದ, ಎಲ್ಲಾ ಮಾಲಿನ್ಯನು ಕಡಿಮೆ ಆಗ್ಯದ. ಅದ್ರ ಸಂಬಂಧ ಏನು, ಮನುಷ್ಯನ ಇವಕ್ಕೆಲ್ಲ ಕಾರಣ. ಅದ್ರ ಸಂಬಂಧ ಇವನ್ನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಗೊಂಬಂದ್ರು. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಗೊಂಬಂದ್ರು, ಏನು ಯೂಸ್ ಆಗಿಲ್ಲ. ಇವನ್ನೆಲ್ಲ ಯಾರು ಮಾಡಿದ್ರಂದ್ರ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್. ಮಿನಿಸ್ಟ್ರಿ ಮತ್ತು ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂತ ಒಂದು ಡಿಪಾರ್ಟ್ಮೆಂಟ್ ಅದ, MOEF ಅಂತಾರ. ಅದು ಆಲ್ ಓವರ್ ಇಂಡಿಯಾದು ಏನೇನ್ ಎನ್ವೈರನ್ಮೆಂಟ್ ಬರ್ತಾವಲ್ಲ, ನೀರಿಂದಾಗಿರ್ಬೋದು, ಗಾಳಿದು, ಸೌಂಡ್ದು, ನಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಇವನ್ನೆಲ್ಲ ಏನ್ ಮಾಡ್ತದ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ತದ. It is a nodal agency in the administrative structure of the central government for planning, promotion, coordination of implementation of environmental legalization and programs
regulatory function like environmental clearance board, pollution control board, groundwater pollution control board, ಹಿಂಗ್ ಸಾಕಷ್ಟು pollution control board ಅನ್ನ ಇವರು MOEF ದವರು ಮಾಡಿದ್ರು. Existing legal framework for water priority areas and water rights. Only water laws ಏನೇನದಾವು? ಒಂದು ಗ್ರೌಂಡ್ ವಾಟರ್ ಲಾ, ಗ್ರೌಂಡ್ ವಾಟರ್, ಸರ್ಫೇಸ್ ವಾಟರ್, ಗ್ರೌಂಡ್ ವಾಟರ್ ಎರಡು ಸಪರೇಟ್ ಮಾಡಿದೀವ ನಾವು ಇಲ್ಲಿ. ಗ್ರೌಂಡ್ ವಾಟರ್ ಅಂದ್ರೆ ಬೋರ್ವೆಲ್ ಬಾವಿಗಳದು ಎಲ್ಲ ಗ್ರೌಂಡ್ ವಾಟರ್ ದ ಬರ್ತದ. ಮತ್ ಸರ್ಫೇಸ್ ವಾಟರ್ ಕೆರಿ, ಓಕೆ, ಕೆರಿ ನೀರು, ಸಮುದ್ರದ ನೀರು, ಓಕೆ, ಸಮುದ್ರದ್ದು ಸಪರೇಟ್ ಬೇರೆ ಅದ, ಕೋಸ್ಟಲ್ ನಾಗ ಬರ್ತದ ಅದು. ಓಕೆ, ಹೊಳಿ ನೀರು, ಕೆರೆ ನೀರು ಎಲ್ಲ ಏನ್ ಮಾಡ್ತಾವು, ಸರ್ಫೇಸ್ ವಾಟರ್ ದಾಗ ಬರ್ತಾವ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬರ್ತೈತಿ. ಗ್ರೌಂಡ್ ವಾಟರ್ ಬೋರ್ವೆಲ್ದು ಮತ್ತು ಬಾವಿದು ಏನ್ ಬರ್ತದ, ಗ್ರೌಂಡ್ ವಾಟರ್ ದಾಗ ಬರ್ತದ. Ground water governance comprises the promotion of responsible collective action to ensure control, protection, and socially sustainable utilization of groundwater resources for the benefit of humankind and dependent ecosystem. ಗ್ರೌಂಡ್ ವಾಟರ್ ಮೊದಲು ಏನಾಗ್ತಿತ್ತು, ಸಾಕಷ್ಟು ಗ್ರೌಂಡ್ ವಾಟರ್ ನೀರು ಮೇಲ್ಗಡೆನೆ ಇರ್ತಿತ್ತು. ಬರೀ ಒಂದು ಬಾಳ ಅಂದ್ರ 50 ಫೂಟು ಅಥವಾ 60 ಫೂಟಿಗೆ ಗ್ರೌಂಡ್ ವಾಟರ್ ನೀರು ಸಿಕ್ತಿತ್ತು ಬೋರ್ ಹೊಡಿಸ್ರ. ಈಗ ನಮ್ ಬಿಜಾಪುರ ಡಿಸ್ಟ್ರಿಕ್ಟ್ ದಾಗೆ 1000 ಫೂಟ್ 500 ಫೂಟ್ ನೀರ್ ಹೊಡೆದ್ರು ಸಿಗಲ್ಲ. ಎದಕ್ ಹಿಂಗಾಗ್ಯದ ಅಂದ್ರ ನೀರನ್ನು ಆದಷ್ಟು ನಾವು ಇನ್ಫಿಲ್ಟ್ರೇಟ್ ಮಾಡಾಕ್ತಿಲ್ಲ. ಡಾಂಬರ್ ರೋಡ್, ಕಾಂಕ್ರೀಟ್ ರೋಡ್ ಬಂದ್ ಏನಾಗ್ಯದ, ನೀರು ಇನ್ಫಿಲ್ಟ್ರೇಟ್ ಆಗ್ಬಲ್ತು. ಆ ನೀರು ಇನ್ಫಿಲ್ಟ್ರೇಟ್ ಆಗಲಾದ ಏನಾಗ್ತದ, ನೀರು ಹರಿದು ಹೊಂಟದ. ನೀರ್ ಹರಿದು ಹೋಗೋದ್ರಿಂದ ಏನಾಗ್ತದ, ನೀರು ಆದಷ್ಟು ಭೂಮಿಗೆ ಇಂಗಂಗಿಲ್ಲ. ಭೂಮಿ ಒಳಗ ನೀರು ಎಷ್ಟು ಇಂಗ್ತದ ಅಷ್ಟು ವಾಟರ್ ಟೇಬಲ್ ಹೆಚ್ಚಾಗ್ತದ. ವಾಟರ್ ಟೇಬಲ್ ಹೆಚ್ಚಾದ್ರೆ ಏನಾಗ್ತದ, ಗ್ರೌಂಡ್ ವಾಟರ್, ಬೋರ್ವೆಲ್ ನೀರು ಮತ್ತು ಬಾವಿಗೆ ನೀರು ಹೆಚ್ಚಿಗೆ ಬರ್ತದ. ಅದ್ರ ಸಂಬಂಧ ಏನು ಮಾಡಿದ್ವು, ಡಿಫರೆಂಟ್ ಗ್ರೌಂಡ್ ವಾಟರ್ ಬೋರ್ಡ್ಗಳು ಏನ್ ಮಾಡ್ಯಾವು, ಇಂತಿಷ್ಟೇ ಬೋರ್ ಹೊಡಿಸ್ಬೇಕಂತ ರೂಲ್ ಮಾಡ್ಯಾರ. ಒಂದು ತಿಂಗಳದಾಗ ಒಂದು ಏರಿಯಾದಾಗ ಇಷ್ಟೇ ಬೋರ್ ಹೊಲ್ ಹೊಡಿಸ್ಬೇಕಂತ ಗ್ರೌಂಡ್ ವಾಟರ್ ಬೋರ್ಡ್ ಡಿಸೈಡ್ ಮಾಡ್ತದೆ. ಗ್ರೌಂಡ್ ವಾಟರ್ ಪೊಲ್ಯೂಷನ್ ಆಗ್ತದ. ಇಂಡಸ್ಟ್ರಿ ನೀರು ಹೊಳಗಿ ಬಿಟ್ರೆ ಏನಾಗ್ತದ, ಅದ್ರ ಸುತ್ತಮುತ್ತಲಿನ ಗ್ರೌಂಡ್ ವಾಟರ್ ಏನದ, ಅದು ಬೋರ್ವೆಲ್ಗಳು ನೀರು ಪೊಲ್ಯೂಷನ್ ಆಗ್ತದೆ. ಹಂಗಾಗಿ ಗ್ರೌಂಡ್ ವಾಟರ್ ಬೋರ್ಡ್ ಏನ್ ಮಾಡ್ತದ, ಡಿಫರೆಂಟ್ ಲಾಸ್ ಅಂಡ್ ರೆಗ್ಯುಲೇಷನ್ ತಂದು ಅದನ್ನ ಕಂಟ್ರೋಲ್ ಮಾಡ್ತದೆ. In India, the existing groundwater law is inappropriate because the following reasons. Traditionally, groundwater has been treated as land property where the access is to private and landowners alone. ಇಂಡಿಯಾದ ಏನಾಗ್ಯದ ಅಂದ್ರ ಗ್ರೌಂಡ್ ವಾಟರ್ ಒಂದೇನು ಲ್ಯಾಂಡ್ ಪ್ರಾಪರ್ಟಿ ಆಗ್ಯದ. ನಮ್ಮ ಜಮೀನ್ದಾಗ ಅಂದ್ರ ಪ್ರೈವೇಟ್. ಈಗ ನಮ್ಮ ಜಮೀನ್ದಾಗ ಗ್ರೌಂಡ್ ಬೋರ್ವೆಲ್ ಹೊಡಿಸಿದೆ ಅಂದ್ರೆ ಏನಾಗ್ತದ, ಆ ನೀರು ನಮ್ಗ ಸಿಗ್ತದ, ಅಂದ್ರೆ ಅದು ನಮ್ಮ ಹಕ್ಕು. ಹಂಗಾಗಿ ಏನಾಗ್ತದ, ರೂಲ್ಸ್ ಮಾಡ್ಲಿಕ್ಕೆ ಬರಲ್ಲ. ಅವನ್ ಜಮೀನ್ದಾಗ ನಾವು ಹೋಗಿ ರೂಲ್ಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅದೊಂದು ಪ್ರಾಬ್ಲಮ್ ಅದ. Such a property do not relate to hydrological, ecological or equity concerns at all. Hence, access to the groundwater is highly inequitable, which depend upon the land ownership and economically capacity to draw. ಇದು ಏನಾಗ್ಯದ ಅಂದ್ರೆ ಇಂಡಿಯಾದಾಗ ಯಾವನ್ ಜಮೀನ್ದಾಗ ಬೋರ್ವೆಲ್ ಹೊಡಿಸ್ತಾನಲ್ಲ, ಆ ಬೋರ್ವೆಲ್ದ ನೀರು ಪ್ರೈವೇಟ್ ದಾಗ ಬರ್ತದ, ಗೌರ್ಮೆಂಟ್ ಸಂಬಂಧ ಬೆಳಂಗಿಲ್ಲ. ಗೌರ್ಮೆಂಟ್ ದವ್ರು ಬೋರ್ ಹೊಡಿಸ್ರ ಅಷ್ಟೇ ಗೌರ್ಮೆಂಟ್ ಸಂಬಂಧ ಬೀಳ್ತದ. ನಾವೇ ಖುದ್ದಾಗಿ ಹೊಡಿಸ್ರ ಆ ನೀರೆಲ್ಲ ನಮ್ದೇ ಅಂತ ಹಿಂಗಾಗ್ಯದ. ಅದ್ರ ಸಂಬಂಧ ಅವ್ರಿಗೆ ಹೋಗಿ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಓಕೆ, ಆದ್ರ ಕೆರೆ ನೀರು, ಹೊಳಿ ನೀರು ಹಂಗಲ್ಲ. ಕೆರೆ ನೀರು, ಹೊಳಿ ನೀರು ಅಥವಾ ಲೇಕ್ ನೀರು ಏನಾಗ್ತಾವು, ಅದು ಗೌರ್ಮೆಂಟ್ ಅಂತ ಪ್ರೂವ್ ಆಗ್ತದೆ. ಅದ್ರ ಬೋರ್ವೆಲ್ ನೀರ್ ಏನಾಗ್ತದ, ನಮ್ ಜಮೀನ್ದಾಗ ಬೋರ್ವೆಲ್ ಹೊಡಿಸ್ತು ಅಂದ್ರೆ ಅದು ಆಟೋಮೆಟಿಕ್ ಆಗಿ ನಮ್ದೇ ಹಕ್ಕಾಗಿಬಿಡ್ತದೆ. ಅದ್ರ ಸಂಬಂಧ ಏನಾಗ್ಯದ, ನೀಡ್ ಆಫ್ ಲೀಗಲ್ ಫ್ರೇಮ್ವರ್ಕ್ ಫಾರ್ ಗ್ರೌಂಡ್ ವಾಟರ್ ರೈಟ್ಸ್. ಎಕ್ಸಿಸ್ಟಿಂಗ್ ಲೀಗಲ್ ಫ್ರೇಮ್ವರ್ಕ್ ಫಾರ್ ಗ್ರೌಂಡ್ ವಾಟರ್ ಇಸ್ ಆಸ್ ಫಾಲೋಸ್. ವೈ ದೇರ್ ಶುಡ್ ಬಿ ರಿಪೇರಿಂಗ್ ಆಫ್ ಗ್ರೌಂಡ್ ವಾಟರ್ ಲಾ. ಅದ್ರ ಸಂಬಂಧ ಇವ್ರು ಏನ ಮಾಡ್ಯಾರ, ಲಾ ಅನ್ನ ಚೇಂಜ್ ಮಾಡ್ಯಾರ. ದ ಎಕ್ಸಿಸ್ಟಿಂಗ್ ಗ್ರೌಂಡ್ ವಾಟರ್ ರೈಟ್ಸ್ ಆರ್ ಅಂಡರ್ ದ ಟೋಟಲಿ ಲ್ಯಾಂಡ್ ಓನರ್ಸ್ ರಿಸೈಮ್ಸ್. There is no limit to the volume of groundwater a landowner may draw. In such a legal framework, only landowners can own the groundwater in India. Existing rule ಏನಾಗ್ಯಾವ ಅಂದ್ರ, ಒಬ್ಬ ಬೋರ್ವೆಲ್ ಹೊಡಿಸಿದ್ರೆ ಏನಾಗ್ತದ, ಅವ್ ಎಷ್ಟು ಬೇಕಾದಷ್ಟು ಹೊಡಿಸ್ಬೋದು. 1000 ಫೂಟ್, 2000 ಫೂಟ್, 3000 ಫೂಟ್ ಬೇಕಾದ್ರೆ ಹೊಡಿಸ್ಬೋದು. ಅದಕ್ಕೆ ಯಾವ್ದೋ ಒಂದು ರೂಲ್ಸ್ ಇಲ್ಲ. ಅದ್ರ ಸಂಬಂಧ ಒಂದು ರೂಲ್ ತರಬೇಕಂತ ಮಾಡ್ಯಾರ. In such a legal framework, only landowners can own groundwater in India. ಯಾರ ಜಮೀನ್ ಅದ ಅವ್ರಿಗೆ ನೀರು ಹೋಗ್ತದ. ನೆಕ್ಸ್ಟ್, ಆಲ್ ಲ್ಯಾಂಡ್ಲೆಸ್ ಟ್ರೈಬಲ್ಸ್ ಹೂ ಮೇ ಹ್ಯಾವ್ ಕಮ್ಯುನಿಟಿ ರೈಟ್ಸ್ ಬಟ್ ಓವರ್ ಲ್ಯಾಂಡ್ ಬಟ್ ನಾಟ್ ಪ್ರೈವೇಟ್ ಓನರ್ಶಿಪ್. ಲ್ಯಾಂಡ್ ಓನರ್ಗೆ ಅಷ್ಟೇ ನೀರು ಸಿಗ್ತದ, ಅದರಿಂದ ಬೇರೆ ಲ್ಯಾಂಡ್ ಓನರ್ಗೆ ನೀರು ಸಿಗಲ್ಲ, ಅದು ಪ್ರೈವೇಟ್ ಆಗಿಬಿಟ್ಟದ. ಇಟ್ ಆಲ್ಸೋ ಇಂಪ್ಲೈಸ್ ದಟ್ ರಿಚ್ ಲ್ಯಾಂಡ್ ಲಾರ್ಡ್ಸ್ ಕ್ಯಾನ್ ಬಿ ವಾಟರ್ ಲಾರ್ಡ್ಸ್ and include in openly selling as much water as they wish.
ಅತ್ಯಂತ ಶ್ರೀಮಂತರು ಜಮೀನ್ದಾರ್ ಏನ್ ಮಾಡ್ತಾರ, ಅವ್ರ ಜಮೀನುಗಳು ಸಾಕಷ್ಟು ಇರ್ತಾವ, 1000 ಎಕರೆ 100 ಎಕರೆ ಇರ್ತಾವ. ಅವರು ಒಂದೊಂದ್ ಎಕರೆಗೆ ಒಂದು ಬೋರ್ವೆಲ್ ಹೊಡ್ಸ್ಕೊತ ಹೋಗ್ತಾರು. ಹಂಗಾಗಿ ಆ ನೀರು ಎಲ್ಲ ಅವ್ರಿಗೆ ಸಿಗ್ತದ. ಓಕೆ, ಅದ್ರ ಸಂಬಂಧ ಏನ್ ಅದು ರೆಕಮೆಂಡೇಶನ್ ಏನ್ ಮಾಡ್ಯಾರ ಅಂದ್ರ, ಟು ಎನ್ಶ್ಯೂರ್ ಪ್ರಾಪರ್ ಅಂಡ್ equitable distribution of water, it is recommended that water rights water rights should be separated from the land rights. ಅದ್ರ ಸಂಬಂಧ ಏನ್ ಮಾಡ್ಯಾರ, ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಮತ್ತು ನೀರಿನ ರೈಟ್ ಏನ್ ಮಾಡ್ಬೇಕು, ಲ್ಯಾಂಡ್ ದಿಂದ ಸಪರೇಟ್ ಮಾಡ್ಬೇಕು, ಜಮೀನದಿಂದ ಸಪರೇಟ್ ಮಾಡಿ ಲ್ಯಾಂಡ್ ಲಾ ಮತ್ತು ವಾಟರ್ ಲಾ ಮಾಡ್ಬೇಕು. ಏರಿಯಾಸ್ ವೇರ್ legal sanction is needed, where there is a over exploitation of groundwater, where there is a disputes between two parties regarding exploitation of water, where there is a environmental degradation due to over exploitation, where there is a groundwater pollution. ರೂಲ್ಸ್ ಗಳು ಎಲ್ಲಿ ತರಬೇಕಂದ್ರೆ, ಒಂದೇದು ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಗ್ರೌಂಡ್ ವಾಟರ್. ಸಿಕ್ಕಾಪಟ್ಟಿ ಬಾಳ್ ತೆಗ್ ಮಾಡ್ತಾರ, ಬೋರ್ವೆಲ್ದು 1000 ಫೂಟ್ 2000 ಫೂಟ್ 3000 ಫೂಟ್ ಹಂಗ ಹೊಡ್ಕೊತ ಹೋಗ್ತಾರ. ಅಲ್ಲಿ ಲಾ ಅಂತ ತರಬೇಕು, ಇಂತಿಷ್ಟೇ ಲಿಮಿಟ್ ದಾಗ ಹೊಡೀರಿ ಅಂತ. ವೇರ್ ದೇರ್ ಇಸ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ಟೂ ಪಾರ್ಟೀಸ್ ರಿಗಾರ್ಡಿಂಗ್ ಎಕ್ಸ್ಪ್ಲಾಟೇಷನ್ ಆಫ್ ವಾಟರ್. ಈಗ ಜಮೀನ್ದು ಪ್ರಾಬ್ಲಮ್ ಇರ್ತದ, ಆ ಜಮೀನ್ ಪ್ರಾಬ್ಲಮ್ ದಾಗ ಏನಾಗ್ತದ, ಇಂತಿಷ್ಟೇ ಲ್ಯಾಂಡ್ ದಾಗ ಹೊಡಿಬೇಕಂತ ಪ್ರಾಬ್ಲಮ್ ಬರ್ತದೆ. ಎರಡು ಜಮೀನ್ ಮೂಲಕ ಜಗಳ ಆಗ್ತಾವ, ಅಲ್ಲಿ ಲಾಸ್ ತರಬೇಕು. ವೆನ್ ದೇರ್ ಇಸ್ ಎ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ ಡ್ಯೂ ಟು ಓವರ್ ಎಕ್ಸ್ಪ್ಲಾಟೇಷನ್, ಪರಿಸರ ಮಾಲಿನ್ಯ ಆಗ್ತದ, ಹೆಚ್ಚೆಚ್ಚು ಇವರು ನೀರು ತಗೋತ್ ಹೋದ್ರೆ ಏನಾಗ್ತದ, ನೀರು ಬೇರೆದವ್ರಿಗೆ ಸಿಗಂಗಿಲ್ಲ. ಅದ್ರ ಸಂಬಂಧ ಅಲ್ಲಿ ನಾವು ಲಾನ ಮಾಡಬೇಕು. ವೇರ್ ದೇರ್ ಇಸ್ ಎ ಗ್ರೌಂಡ್ ವಾಟರ್ ಪೊಲ್ಯೂಷನ್, ಎಲ್ಲಿ ಗ್ರೌಂಡ್ ವಾಟರ್ ಪೊಲ್ಯೂಷನ್ ಆಗ್ತದ ಅಲ್ಲಿ ಲಾನ ಮಾಡ್ಬೇಕು. ಎಲ್ಲಿ ಗ್ರೌಂಡ್ ವಾಟರ್ ಪೊಲ್ಯೂಷನ್ ಆಗ್ತದ ಅಂದ್ರ, ಎಕ್ಸಾಂಪಲ್, ಒಂದು ಬೋರ್ವೆಲ್ ಸುತ್ತಮುತ್ತ ಇಂಡಸ್ಟ್ರಿ ಅದಾವ, ಬೋರ್ವೆಲ್ ಸುತ್ತಮುತ್ತ ಥರ್ಮಲ್ ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಶುಗರ್ ಫ್ಯಾಕ್ಟರಿ ಏನದಾವು, ಅವು ಏನ್ ಮಾಡ್ತಾವು, ಆ ಪೊಲ್ಯೂಷನ್ ಏನ್ ಕ್ರಿಯೇಟ್ ಆಗಿದ ಹೊಲಸು ನೀರು ಏನಾಗಿದೆಲ್ಲ ಅದನ್ನ ಬಿಟ್ಟು ಬಿಡ್ತಾವ. ಎಲ್ಲಿ ಸುತ್ತಮುತ್ತ ಸರೌಂಡಿಂಗ್ ಜಮೀನ್ಗಳಿಗೆ ಬಿಟ್ಟು ಬಿಡ್ತಾವ. ಆ ಜಮೀನುಗಳು ಬಿಟ್ಟು ಬಿಡ ಅಂತ ಏನಾಗ್ತದ, ಸ್ವಲ್ಪ ನೀರು ಏನ್ ನಿಂತಿರ್ತದ ಜಮೀನಾಗ ಅದು ನೀರು ಇಂಗ್ತದ. ನೀರು ಇಂಗ್ ಏನಾಗ್ತದ, ಗ್ರೌಂಡ್ ವಾಟರ್ ಹೋಗಿ ಸೇರ್ಕೋತದ. ಅವಾಗ ಏನಾಗ್ತದ, ಗ್ರೌಂಡ್ ವಾಟರ್ ಪೊಲ್ಯೂಷನ್ ಆಗ್ತದ. ಸುತ್ತಮುತ್ತ ನೀರು ಹಿಂಗೆ ಥರ್ಮಲ್ ಪವರ್ ಪ್ಲಾಂಟ್ ಆಗಿರ್ಬೋದು, ಓಕೆ, ಶುಗರ್ ಫ್ಯಾಕ್ಟರಿ ಸುತ್ತಮುತ್ತ ಏನಾಗಿರ್ತದ, ಆಲ್ಮೋಸ್ಟ್ ಗ್ರೌಂಡ್ ವಾಟರ್ ಪೊಲ್ಯೂಷನ್ ಆಗಿರ್ತದ. ಅದ್ರ ಸಂಬಂಧ ಇಲ್ಲೆಲ್ಲ ಏನ್ ಮಾಡ್ಬೇಕು, ನಾವು ಲೀಗಲ್ ರೈಟ್ಸ್ ಅನ್ನ ತಗೊಂಡ್ಬರ್ಬೇಕು. ಇವು ಇಷ್ಟೆಲ್ಲ ಏನು ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಯಾರ. ನೆಕ್ಸ್ಟ್ ಏನ್ ಬರ್ತದ, ಟ್ಯಾಂಕ್ ವಾಟರ್ ಬಾಡೀಸ್ ಅಂತ ಬರ್ತದ. ಟ್ಯಾಂಕ್ ವಾಟರ್ ಬಾಡೀಸ್ ಅಂದ್ರ ಇವು ಸುತ್ತಮುತ್ತ ಏನೇನ್ ಅದಾವಲ್ಲ ನಮ್ಮ, ಎಕ್ಸಾಂಪಲ್ ಕೆರೆಗಳಿಗೆ ಏನಂತೀವಿ ನಾವೆಲ್ಲ, ಟ್ಯಾಂಕ್ ವಾಟರ್ ಬಾಡೀಸ್ ಅಂತೀವಿ. ಮುತ್ನಾಳ ಕೆರೆ, ನಿಮ್ ಸುತ್ತಮುತ್ತ ಇಂಡಿ ತಾಲೂಕಿನಾಗೂ ಬಹಳ ದೊಡ್ಡ ದೊಡ್ಡ ಕೆರೆಗಳು ಅದಾವ. ಇವೆಲ್ಲ ಏನಂತಾವ್, ಟ್ಯಾಂಕ್ ವಾಟರ್ ಬಾಡೀಸ್ ಅಂತಾವ್. ಇವು ಟ್ಯಾಂಕ್ ವಾಟರ್ ಬಾಡೀಸ್ಗಳನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಓಕೆ, ಯಾಕಂದ್ರೆ ಚಾರ್ಜ್ ಆಗ್ಲಿಕ್ಕೆ ಬಂತು, 4 ಸೆಮ್ಮಿಗೆ ತಗೊಂಡಿದ್ದೆ ನಾನು.